ಹಲೋ ಸರ್, ನಮಸ್ತೆ. ಇದು ಅಹೋರಾತ್ರ ಗುರುಗಳಲ್ವಾ? ಅವರಾತ್ರ ಅಷ್ಟೇ, ಗುರುಗಳಲ್ಲ. ನಮಸ್ತೆ ಸರ್. ಸರ್, ಆಕ್ಚುಲ್ ಆಗಿ ಒಂದ್ ಪ್ರಶ್ನೆ ತುಂಬಾನೇ ಡೌಟ್ ಇತ್ತು, ನಾನು ನಿಮ್ಮ ಹತ್ರ ಕೇಳ್ಬೋದಾ ಸರ್? ಬೇಡ, ನುಂಗಮ್ಮಿ, ಕಷ್ಟಗಳನ್ನ ನೀನೇ ನುಂಗು, ಸರಿ ಹೋಗುತ್ತೆ. ಸರ್, ಅಂದ್ರೆ ಏನಿಲ್ಲ ಸರ್, ಅಂದ್ರೆ ನಾವು ಆಕ್ಚುಲಿ ಬ್ರಾಹ್ಮಿನ್ಸ್. ನಾವು ಇದು ಮುಟ್ಟಾದಾಗ ನಮ್ಮ ಮನೆಯಲ್ಲಿ ಕೆಲವು ನನ್ನ ಕಸಿನ್ಸ್ ಕೂತ್ಕೋತಾರೆ 3 ದಿನ ಸೆಪರೇಟ್ ಆಗಿ. ನಾನು ಕೂತ್ಕೊಳ್ಳೋದಿಲ್ಲ ಸರ್. ನಾನು ಹೇಳ್ಬೇಕು, ನಾನು 13 ವರ್ಷದಿಂದ ನಾನು ಕೂತ್ಕೊಂತಿಲ್ಲ ನಾನು. ಹಲೋ. ಸೊ ಅದಕ್ಕೆ ಸರ್, ಒಬ್ಬೊಬ್ರು ಒಂದೊಂದರ ಕತೆ ಹೇಳ್ಬಿಟ್ಟು ಒಂಥರ ಮ್ಯಾನಿಪುಲೇಟ್ ಮಾಡಕ್ ಬರ್ತಾರೆ. ನನಗೆ ಇನ್ನೊಂದೇನು ಅಂದ್ರೆ, ಕೆಲವೊಂದ್ಸಲ ನಮ್ಮ ಪೇರೆಂಟ್ಸ್ ಈಲ್ಡ್ ಆಗೋಗ್ತಾರೆ ಸರ್. ಅಂದ್ರೆ ಅಯ್ಯೋ ಏನಾಗೋಗುತ್ತೋ ಏನೋ, ಹಾಗೆ ಹೀಗೆ ಅಂತ. ಅಂದ್ರೆ ಅದೇನೋ ಬ್ರಹ್ಮಹತ್ಯೆ ದೋಷ ಇರತ್ತಂತೆ. ನಾವ್ ಇದು ಮುಟ್ಟಾದ ಹೆಣ್ಮಕ್ಳು ಎಲ್ಲಾ ಕಡೆನೂ ಹೋಗ್ಬಿಟ್ಟು ಮುಟ್ಟಿಸ್ಕೊಂಡ್ರೆ ಮಾಡಿದ್ರೆ ಅದು ಶಾಪ ತಟ್ಟುತ್ತೆ ಅಂತ ಏನೇನೋ ಹೇಳ್ತಾರೆ ಸರ್. ಅದು ನಿಜಾನಾ ಸರ್? ಅದು ಮೊದಲನೇದಾಗಿ ಅಹೋರಾತ್ರನ ಯಾರಾದ್ರೂ ಮಾತಾಡಿದ್ರೆ ಆ ಆಡಿಯೋ ಪಬ್ಲಿಕ್ ಆಗತ್ತೆ ಅನ್ನೋದು ಗೊತ್ತಿದೆ ನಿಂಗೆ. ಅದು ಫೇಸ್ಬುಕ್ ಅಲ್ಲಿ ಬರುತ್ತೆ. ಹಾಗಾಗಿ ನೀವು ಯೋಚನೆ ಇಲ್ಲದೆ ಮಾತಾಡ್ತೀರಿ. ನಿಮ್ಗೆ ಏನ್ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಗೆ ಉತ್ತರ ಕೊಡ್ತೀನಿ. ಅಂದ್ರೆ ಇದು ನಿಜಕ್ಕೂ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಆಗತ್ತಾ? ಹೌದೌದು, ನಮ್ಮ ಆಡಿಯೋ ಫೇಸ್ಬುಕ್ ಅಲ್ಲಿ ಬರುತ್ತೆ. ಸರಿ ಸರ್, ಆಯ್ತು. ಮಾತಾಡಿರೋ ನಮ್ಮಿಬ್ಬರು ಮಾತುಕತೆ ಫೇಸ್ಬುಕ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಜನಕ್ಕೆ ಉಪಯೋಗ ಆಗ್ಬೇಕು. ನಿಂತರ ಅನೇಕರ ತಲೆಯಲ್ಲಿ ಕೊರಿತಾರೆ ಈ ಪ್ರಶ್ನೆಗೆ ಉತ್ತರ ಸಿಗತ್ತೆ ಅವ್ರಿಗೆ. ಪ್ರತಿಯೊಬ್ಬರಿಗೂ ನಾನು ಉತ್ತರ ಹೇಳ್ತಾ ಕೂತ್ಕೊಳಕ್ ಆಗಲ್ಲ. ಹಾಗಂತ ನಾ ಹೇಳಿದ್ದೆಲ್ಲ ಸತ್ಯನೂ ಅಲ್ಲ. ಆದ್ರೆ ನಿಮಗೆ ಮನಸ್ಸಿನ ಭಾಷೆ ಹೇಳ್ತೀನಿ. ವೇದಗಳು ಕೂಡ ಮನಸ್ಸಿನ ಭಾಷೆಯೇ. ಅದು ಖಂಡಿತ. ಮನುಸ್ಮೃತಿ ಇವೆಲ್ಲ ಸ್ಮೃತಿಗಳು ಮನುಷ್ಯ ಮಾಡ್ಕೊಂಡಿದ್ದಾನೆ. ಆದ್ರೆ ವೇದಗಳು ಮನಸ್ಸಿನ ಭಾಷೆ. ಅದು ಮನಸ್ಸಿನ ಭಾಷೆ ಅಂದ್ರೆ ಸೂರ್ಯ ದೇವರಿಗೂ ಒಂದು ಹೃದಯ ಅಂತ ಇರುತ್ತೆ. ಅದನ್ನೇ ಆದಿತ್ಯ ಹೃದಯ ಅಂತಾರೆ. ಅವರು ಅಂದ್ರೆ ಗ್ರಹ ನಕ್ಷತ್ರಗಳಿಗೂ ಹೃದಯ ಇರುತ್ತೆ. ಆ ಮನಸ್ಸಿನ ಭಾಷೆ ಅದು, ದೇವ ಭಾಷೆ ಅದು. ಸರಿ ಗುರುಗಳೇ, ಹಾಕ್ಬೋದಾ? ಖಂಡಿತ ಗುರುಗಳೇ, ಹಾಕಿ. ಗುರುಗಳೇ ಅನ್ನಬಾರದು, ಅದೊಂದು ಮಾತು. ಯಾಕಂದ್ರೆ ನಾನು ಯಾವ ಗುರುನು ಅಲ್ಲ, ಗುಗ್ಗು ನಾನು, ಗುಳ್ಡು ನಾನು. ಮೊದಲನೇದಾಗಿ ಅಹೋರಾತ್ರ ನತ್ರಾನಿ ಜಾತಿಯ ಬಗ್ಗೆ ಹೇಳಬಾರ್ದಾಗಿತ್ತು. ಜಾತಿ ಅಲ್ಲ ಅದು. ಬ್ರಾಹ್ಮಣತ್ವ ಅನ್ನೋದು, ಬ್ರಹ್ಮತ್ವ ಅನ್ನೋದು ಅದೊಂದು ಪದವಿ. ಅದು ನೀವು ಮಾಡೋ ವೃತ್ತಿಯಿಂದ ಬರೋ ಪದವಿ. ಅದು ಯಾರ ಕೆಲಸದಿಂದ ಬರುವಂತಹ ಒಂದು ಹೆಸರುಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು. ಅದು ಹುಟ್ಟಿನಿಂದ ಬರೋದಿಲ್ಲ. ಬ್ರಾಹ್ಮಣನ ಮನೆಯಲ್ಲಿ ವೈಶ್ಯನೂ ಹುಟ್ಟಬಹುದು, ವ್ಯಾಪಾರಿ. ಒಬ್ಬ ಬ್ರಾಹ್ಮಣ ಅಂದ್ರೆ ವೇದ ಬ್ರಾಹ್ಮಣ ಅಥವಾ ಏನಾದ್ರೂ ಒಂದು ಒಳಿತು ಬಯಸುವ, ಸದಾ ಇತರರಿಗಾಗಿ ಒಳಿತು ಬಯಸುವ ಜ್ಞಾನಾರ್ಜನೆಯ ಬ್ರಾಹ್ಮಣನಿಗೆ ವ್ಯಾಪಾರ ಮಾಡೋ ಮಗು ಹುಟ್ಟಿದ್ರೆ ಅದು ವೈಶ್ಯ ಆಗುತ್ತೆ. ಯಾರೋ ಒಬ್ಬ ವ್ಯಾಪಾರ ಮಾಡೋ ವೈಶ್ಯನಿಗೆ ವಿದ್ಯೆ ಕಲಿಯುವ, ಜ್ಞಾನಾರ್ಜನೆ ಬಯಸುವಂತಹ ಒಂದು ಮಗು ಆದ್ರೆ ಅದು ಬ್ರಾಹ್ಮಣ ಆಗುತ್ತೆ. ಸರ್ವರಿಗೂ ಉಪಕಾರ ಮಾಡುವುದನ್ನ ಶೂದ್ರ ಅಂತಾರೆ. ಶೂಯದ್ರವತಿ ಅಂತ ಅಂದ್ರೆ ಜಗತ್ತಿಗೆ ಉಪಕಾರ ಮಾಡೋದು. ಏನನ್ನೂ ಬಯಸದೆ ಉಪಕಾರ ಮಾಡಿದಂತಹ ಶ್ರೇಷ್ಠ ಸಂಕುಲ ಒಂದು ವೃತ್ತಿ ಸಂಕುಲ. ಅದು ಜನ್ಮ ಸಂಕುಲ, ಜಾತಿ ಸಂಕುಲ ಅಲ್ಲ. ಅದು ಶೂದ್ರ ಅಂತಾರೆ. ಅಂತಹ ಶೂದ್ರನ ಮನೆಯಲ್ಲಿ ವೇದ ಬ್ರಾಹ್ಮಣ ಹುಟ್ಟಬಹುದು ಅಥವಾ ಕ್ಷತ್ರಿಯ ಹುಟ್ಟಬಹುದು. ಪರಶುರಾಮ ಋಷಿಗೆ ಹುಟ್ಟಿದ್ರು ಕೂಡ ಕ್ಷತ್ರಿಯನಾಗಿ ಭೂಮಿನ 21 ಪ್ರದಕ್ಷಿಣೆ ಹಾಕಿ ಶುದ್ಧ ಮಾಡ್ತಾನೆ ಅಲ್ವಾ? ಹೌದು. ಕೃಷ್ಣ ಭಗವದ್ಗೀತೆಯನ್ನು ಹೇಳಿ ಬ್ರಾಹ್ಮಣನಾದ್ರೆ ಯುದ್ಧ ಮಾಡಿ ಕ್ಷತ್ರಿಯನಾಗ್ತಾನೆ. ಅದೇ ಕೃಷ್ಣ UAE ಜೊತೆ ವ್ಯಾಪಾರ ಸಂಪರ್ಕ ಮಾಡಿ ದ್ವಾರಕೆಯಿಂದ UAEಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿ ವೈಶ್ಯನಾಗ್ತಾನೆ, ವ್ಯಾಪಾರ ಮಾಡ್ತಾನೆ. ಅಷ್ಟು ಸಾವಿರಾರು ವರ್ಷಗಳಿಂದ ಇದ್ದ ಕುರು ರಾಜಧಾನಿ ಹಸ್ತಿನಾವತಿಗಿಂತ ದ್ವಾರಕೆ ವೈಭವದಿಂದ ಇರುತ್ತೆ. ಅಂದ್ರೆ ಅಷ್ಟು ಒಳ್ಳೆ ವ್ಯಾಪಾರಿ ಕೃಷ್ಣ. ಅಷ್ಟೇ ಅಲ್ಲದೆ ಸಾರಥಿ ಆಗ್ತಾನೆ, ಉಪಕಾರಿ ಆಗ್ತಾನೆ, ಸರ್ವರಿಗೂ ಉಪಕಾರಿಯಾಗಿ ಶೂದ್ರನಾಗ್ತಾನೆ. ಅಂದ್ರೆ 4 ಸಂಕುಲಗಳು ಒಬ್ಬನೇ ಆಗ್ಬೋದು. ಒಂದೇ ಮನೆಯಲ್ಲಿ 4 ಸಂಕುಲ ಇರ್ಬೋದು. ತಂದೆ ಬ್ರಾಹ್ಮಣ ಆಗಿರ್ಬೋದು, ತಾಯಿ ಕ್ಷತ್ರಿಯ ಆಗಿರ್ಬೋದು, ವೀರ ವನಿತೆ ಆಗಿರ್ಬೋದು, ಓಬವ್ವ ಆಗಿರ್ಬಹುದು, ಕಿತ್ತೂರ ರಾಣಿ ಚೆನ್ನಮ್ಮ ಆಗಿರ್ಬೋದು, ಮಗ ವೈಶ್ಯನಾಗಿರ್ಬೋದು, ಮಗಳು ಶೂದ್ರ ಆಗಿರ್ಬೋದು. ಅಂದ್ರೆ ಇದು ಜಾತಿ ಅಲ್ಲ, ಇದನ್ನ ಜಾತಿಯಾಗಿ ನಾವು ತಗೊಂಡಿದೀವಿ ಅಷ್ಟಾಯ್ತಾ. ಇನ್ನು ಪೀರಿಯಡ್ ವಿಚಾರದಲ್ಲಿ ಹಿಂದೆ ಹೈಜಿನಿಕ್ ಸಿಸ್ಟಮ್ ಇರ್ಲಿಲ್ಲಮ್ಮ.
ಪಾಪ ಅನೇಕ ರೋಗಗಳು ಹರಡ್ತಾ ಇತ್ತು. ಪೀರಿಯಡ್ ಅಲ್ಲಿ ಹೆಣ್ಣು ಮಗುಗೆ ರೆಸ್ಟ್ ಕೊಡ್ತಾ ಇರ್ಲಿಲ್ಲ. ಹೆಣ್ಣನ್ನ ಸ್ಲೇವ್ ತರ ನೋಡ್ಕೊಳ್ಳೋರು. ಋಷಿ ಮುನಿಗಳು ವೇದಗಳು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ ಜನ. ಹೆಣ್ಣನ್ನ ಗಂಗಾ ನದಿ ನಾಗರಿಕತೆ ಬಂದ ಮೇಲೆ ಕೆಲಸದಾಳ್ ತರ ನೋಡ್ತಾ ಇದ್ರು, ಬೆಲೆ ಕೊಟ್ಟು ಖರೀದಿ ಮಾಡೋ ತರ ನೋಡ್ತಾ ಇದ್ರು. ಪಂಚಾಯಿತಿ ಕಟ್ಟೆಗಳಲ್ಲಿ ಹೆಣ್ಣನ್ನ ಮಾರಾಟ ಮಾಡ್ತಿದ್ರು. ಹೀಗಿರುವಾಗ ಅದೇ ಓಲ್ಗಾ ನದಿ ನಾಗರಿಕತೆಯಲ್ಲಿ ಹೆಣ್ಣು ಗಂಡನ್ನ ಮಾರಾಟ ಮಾಡ್ತಿದ್ಲು. ಒಂದೊಂದು ಹೆಣ್ಣು ಸಾವಿರಾರು ಗಂಡುಗಳನ್ನ ಖರೀದಿ ಮಾಡ್ತಿದ್ಲು. ಅವರು ಗಂಡಿಗೆ ಇಂಪಾರ್ಟೆನ್ಸ್ ಇರ್ಲಿಲ್ಲ. ಅಲ್ಲಿ ಹನಿ ಬಿ ಸೊಸೈಟಿ ಇತ್ತು. ಅಂದ್ರೆ ಹನಿ ಬೀಲ್ ಹೆಂಗೆ ರಾಣಿ ಜೇನ್ ಇರುತ್ತೋ ಅದನ್ನೇ ಫಾಲೋ ಮಾಡ್ತಾ ಇತ್ತು. ಆನೆಗಳಲ್ಲೂ ಅಷ್ಟೇ ಹೆಣ್ಣದೇ ಲೀಡರ್ಶಿಪ್ ಇರುತ್ತೆ. ಹಾಗಿತ್ತು. ಗಂಡು ತಪ್ಪು ಮಾಡಿದ್ರೆ ಕೊಂದು ಬಿಡ್ತಿದ್ರು ಓಲ್ಗಾ ನದಿಲಿ. ಅದೇನಾಯ್ತು, ಇಲ್ಲಿ ಬಂದ ತಕ್ಷಣ ಗಂಡಿನ ಲೀಡರ್ಶಿಪ್ ಶುರುವಾಯ್ತು. ಪ್ರಕೃತಿ ಒಂದು ಮೇಲಾದ್ರೆ ಇನ್ನೊಂದು ಮೇಲಾಗತ್ತೆ. ಇವಾಗ ನೋಡು, ಎಷ್ಟು ದಿನ ಹೆಣ್ಣಿನ ಶೋಷಣೆ ನಡೀತಿ, ಇವಾಗ ಕೋರ್ಟ್ ಕಚೇರಿ ಎಲ್ಲ ಹೆಣ್ಣಿಗೆ ಸಪೋರ್ಟ್ ಮಾಡ್ತಿದ್ಯಾ ಇಲ್ವಾ? ಹಂಗೆ ಹೆಣ್ಣನ್ನ ದುರುಪಯೋಗ ಪಡಿಸ್ಕೊಂಡಷ್ಟು ಹೆಣ್ಣು ಶಕ್ತಿ ಆಗ್ತಾಳೆ. ಶಕ್ತಿಯಾಗಿ ಗಂಡನ್ನ ತುಳಿತಾಳೆ. ಆ ಜ್ಞಾನ ಇಲ್ಲದೆ ಇರೋರು ಮಾತ್ರ ಹೆಣ್ಣ ಶೋಷಣೆ ಮಾಡ್ತಾರೆ. ಹೀಗಿರೋವಾಗ ಪೀರಿಯಡ್ಸ್ ಇಂದ ಅನೇಕ ಹೆಣ್ಣುಗಳು ಮರಣ ಹೊಂದೋಕ್ ಶುರು ಮಾಡಿದ್ರು. ಅಂತ ಟೈಮಲ್ಲಿ ಋಷಿ ಮುನಿಗಳು ಬಂದು ಮದುವೆ ಮುಂಜಿ ಕಾರ್ಯಕ್ರಮಗಳಲ್ಲಿ, ಮನೆ ಕಟ್ಟೋ ವಿಚಾರಗಳಲ್ಲಿ ಹೆಣ್ಣನ್ನ ಕೂಲಿ ಆಳ್ತರ ಬಳಸೋದ್ರಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ 5 ದಿನ ನಿಷಿದ್ಧ ಏರ್ಪಡಿಸಿದ್ರು. 5 ದಿನ ಅವರಿಗೆ ರೆಸ್ಟ್ ಬೇಕು ಅಂತ ಮೂಲೆ ಕೂಡ್ಸೋರು. ಇವರು ಪದ್ಧತಿ ಮಾಡದೇ ಇದ್ರೆ ತುಳಿದಾಕ್ಬಿಡ್ತಿದ್ರು ಹೆಣ್ಣನ್ನ, ಬದುಕೋಕ್ ಬಿಡ್ತಿರ್ಲಿಲ್ಲ. ಮತ್ತೆ ಅಂಡಾಶಯ, ಅಂಡಜ, ಶೋಣಿತ ಹುಟ್ಟುವ ಸಮಯವಾದ್ರಿಂದ ಅದು ನಾಜೂಕಾಗಿರ್ಲಿ ಅಂತ ಗಂಡಿನಿಂದನೂ ದೂರ ಇಟ್ರು, ದೂರ ಕೂಡಿಸಿದ್ರು. ಇಷ್ಟೆಲ್ಲ ಅವಾಗ ಬೇಕಾಗಿತ್ತು. ಇವಾಗ ಹೆಣ್ಣಿಗೆ ಎಲ್ಲ ವ್ಯವಸ್ಥೆ ಇದೆ. ತನಗಿಷ್ಟ ಬಂದಾಗ ತಾನು ಹಾಲಿಡೇ ಡಿಕ್ಲೇರ್ ಮಾಡ್ಕೋಬಹುದು. ತನಗೆ ಸುಸ್ತಾದಾಗ, ಡಿಪ್ರೆಷನ್ ಆದಾಗ ತಾನು ಗಟ್ಟಿಯಾಗಿರ್ಬೋದು. ಇಂಥ ಸಂದರ್ಭದಲ್ಲಿ ಈ ಕಾಲಕ್ಕೆ ಅದು ಅನ್ವಯಿಸೋದಿಲ್ಲ. ನೀನೇ ಮಾಡಿದ್ದು ಸರಿ, ನಿನ್ಗಿಷ್ಟ ಬಂದ್ರೆ ಕೆಲಸ ಮಾಡ್ತೀಯಾ, ಇಲ್ಲ ಅಂದ್ರೆ ಇಲ್ಲ. ನೀನು ಇವಾಗ ಹೈಜಿನಿಕ್ ಬಂದಿದೆ, ಇವಾಗ ನಿಮಗೆ ಎಲ್ಲ ವ್ಯವಸ್ಥೆ ಬಂದಿದೆ. ಒಂದು ಚೂರು ಕೂಡ ರಕ್ತ ಸ್ರಾವದಿಂದ ರೋಗ ಹರಡುವಂತಹ ಪರಿಸ್ಥಿತಿ ಇಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಇರ್ಬೋದು. ನಾವೆಲ್ಲ ನಮ್ಮ ಕಾಲದಲ್ಲಿ ನಮ್ಮ ತಾಯಂದ್ರು, ನಮ್ಮ ಅಜ್ಜಿಯರು ಎಲ್ಲ ಹಂಗೆ ಕೂತ್ಕೊಳ್ಳೋದು ನೋಡಿದೀನಿ. ಮಕ್ಕಳನ್ನು ಕೂಡ ಹತ್ರ ಸೇರಿಸ್ತಾ ಇರ್ಲಿಲ್ಲ ಪಾಪ. ನನಗೆ ಅದೆಲ್ಲ ಇದು ಏನಪ್ಪಾ, ಇದೊಂದು ಘೋರ ವಿಚಾರ ಅನ್ನಿಸ್ತಾ ಇತ್ತು. 3 ದಿನ ತಾಯಿನ ಬಿಟ್ಟಿರೋದು ಅಂದ್ರೆ ನಮಗೆ ನರಕ ಆಗ್ತಾ ಇತ್ತು. 5 ದಿನ ಹೀಗೆ ಪದ್ಧತಿಗಳವು. ಒಂದ್ ವೇಳೆ ತಾಯಿ ಹತ್ರ ಹೋಗ್ಲೇಬೇಕು ಅಂತ ಹಠ ಮಾಡಿದ್ರೆ ನಮ್ಮನ್ನ ಬಟ್ಟೆ ಎಲ್ಲ ತೆಗೆದು ಕಳಿಸೋರು. ಅಂದ್ರೆ ಮಡಿ ಮೈಲಿಗೆ ಏನ್ ಅಂದ್ರೆ ಹರಡತ್ತೆ ಅಂತ, ರಕ್ತದಿಂದ ಅಡಿಗೆಗೆ ಬರುತ್ತೆ. ಅವರು ಎಲ್ಲಾದ್ರೂ ಕೈಗೆ ಮೆತ್ಕೊಂಡು, ಮತ್ತೆ ಊಟದ ಪದಾರ್ಥಗಳಿಗೆ ಮೆತ್ಕೊಂಡು, ಬಟ್ಟೆಗಳಿಗೆ ಕಷ್ಟ ಆಗತ್ತಲ್ವಾ ಅಮ್ಮ, ನೀ ಹೇಳು. ಹಾಗಾಗಿ ಅವ್ರಿಗೆ ರೆಸ್ಟ್ ಕೊಟ್ರು. ಈ ಕಾಲದಲ್ಲಿ ಅನೇಕ ವ್ಯವಸ್ಥೆಗಳಿದೆ, ನಿಮ್ಗೆ ವ್ಯವಸ್ಥೆಗಳು ಬಂದಿದೆ. ಆದ್ರಿಂದ ನೀನ್ ಮಾಡಿದ್ದೆ ಸರಿ. ನೀನು ಯಾರ ಮಾತು ತಲೆಗೆ ಹಾಕೋಬೇಡ, ನಿನ್ಗಿಷ್ಟ ಬಂದಂಗಿರು. ಪೀರಿಯಡ್ ಇಲ್ದೇ ಇದ್ರು ರೆಸ್ಟ್ ತಗೋಬೇಕು ಅಂದ್ರೆ ರೆಸ್ಟ್ ತಗೋ. ನೀನ್ ರಾಣಿ ತರ ಬದುಕಮ್ಮಿ. ತುಂಬಾ ಧನ್ಯವಾದಗಳು ಅಹೋರಾತ್ರಜಿ. ಅಂದ್ರೆ ಏನಿಲ್ಲ, ನಮ್ ತಂದೆ ನಂಗಿದು ಚಿಕ್ಕ ವಯಸ್ಸಿಂದಾನು ಅಷ್ಟೇ ನಂಗೆ ವೇದ ಮಂತ್ರಗಳೆಲ್ಲ ಹೇಳ್ಕೊಟ್ಟು. ಮಂತ್ರಾನೇ ಹೇಳ್ಬೋದು ಪೀರಿಯಡ್ ಅಲ್ಲಿ, ಗಾಯತ್ರಿ ಮಂತ್ರ ಹೇಳ್ಬೋದು, ನಿಮ್ಗೆ ಏನ್ ಮಂತ್ರ ಬೇಕಾದ್ರೂ ಹೇಳ್ಬೋದು. ದೇವರ ಪ್ರಾರ್ಥನೆಗೆ ನಿಷಿದ್ಧ ಇಲ್ಲ, ದೇವ ಪೂಜೆಗೆ ನಿಷಿದ್ಧ ಇಲ್ಲ. ಆದ್ರೆ ಅದೇ ಸತ್ಯನಾರಾಯಣ ಪೂಜೆಗೆ ನಿಷಿದ್ಧ ಮಾಡಿದ್ರು. ಯಾಕಂದ್ರೆ ಪೂಜೆಗೆ ಮತ್ತೆ ಅಡಿಗೆ ಮಾಡ್ಬೇಕು, ಪ್ರಸಾದ ಮಾಡ್ಬೇಕು, ಬಂದವ್ರನ್ನ ನೋಡ್ಕೋಬೇಕು. ಅದಕ್ಕೆ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮಗಳಿಗೆ, ಜನ ಸೇರುವ ಸಂದಡಿಗಳಿಗೆ ನಿಮ್ಮನ್ನ ದೂರ ಇಟ್ರು ಋಷಿ ಮುನಿಗಳು. ಬೇಕು ಅಂತಾನೆ, ಯಾಕೆಂದ್ರೆ ನಿಮಗ ಅನುಕೂಲ ಆಗ್ಲಿ ಅಂತ. ಆದ್ರೆ ನೀವು ಮನಸ್ಸಲ್ಲಿ ದೇವ ಪ್ರಾರ್ಥನೆ ಮಾಡೋದಕ್ಕೆ, ಗೀತೆ ಹೇಳ್ಕೊಳಕ್ಕೆ, ದೇವ್ರನ್ನ ಪ್ರಾರ್ಥನೆ ಮಾಡೋದಕ್ಕೆ ಯಾವನೂ ಅಡ್ಡ ಬರಂಗಿಲ್ಲ. ದೇವಸ್ಥಾನದಲ್ಲಿರೋ ದೇವರು, ಹೆಣ್ಣು ದೇವರು ಕೂಡ ಪೀರಿಯಡ್ ಆಗ್ತಾರೆ. ಕಾಮಾಖ್ಯದಲ್ಲಿರುವಂತಹ ದೇವಿ ದಶಮಹಾವಿದ್ಯೆ ವರ್ಷಕ್ಕೊಂದ್ಸಲ ಪೀರಿಯಡ್ ಆಗುತ್ತೆ. 3 ದಿನ ದೇಗುಲ ಬಂದ್ ಮಾಡ್ತಾರೆ.
ಹಾಗೆ ಪ್ರತಿ ದೇವಸ್ಥಾನದಲ್ಲೂ ಶ್ರೀದೇವಿ ಭೂದೇವಿ ಇರ್ತಾರೆ, ವಿಷ್ಣು ದೇವಸ್ಥಾನದಲ್ಲಿ, ಶಿವನ್ ದೇವಸ್ಥಾನದಲ್ಲಿ ಪರ್ವತವರ್ಧಿನಿ ಪಾರ್ವತಿ ಇರ್ತಾರೆ, ಅವ್ರಿಗೂ ಪೀರಿಯಡ್ ಆಗುತ್ತೆ. ಆದ್ರಿಂದ ಅವ್ರನ್ನೇನ ದೇವಸ್ಥಾನದಿಂದ ಆಚೆ ತೆಗಿತಾರ? ಏನಿಲ್ಲ, ನೀವ್ ಎಲ್ಲಿಗೆ ಬೇಕಾದ್ರೂ ಹೋಗ್ರಮ್ಮ, ಎಷ್ಟ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ರು, ನೀವ್ ಖುಷಿಯಾಗಿರ್ರು, ನೀವು ಅಷ್ಟೇ ಸಾಕು, ನೀವು ಆನಂದವಾಗಿರ್ರು. ಯಾರು ಅಡ್ಡ ಮಾಡೋದು? ನಮ್ಮ ಭಾರತದ ಸಂವಿಧಾನದಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯ ಇದ್ದಷ್ಟು ಯಾವುದಿಲ್ಲ. ಬಟ್ಟೆಗಳ ವಿಚಾರಕ್ಕೆ ಕೆಲವರು ಈ ಏನಂತಾರೆ ಇವ್ರನ್ನ, ತುಂಬಾ ಧರ್ಮದ ಕ್ರೂರಿಗಳು, ಇದನ್ನೇನಂತಾರೆ, ಕಟ್ಟರ್ವಾದಿಗಳು ಮತ್ತೆ ಆತಂಕವಾದಿಗಳು, ಹೆಣ್ಣು ಇಂಥ ಬಟ್ಟೆನೆ ಹಾಕ್ಬೇಕು ಅಂತ ಬಟ್ಟೆನೆ ಹಾಕ್ಬೇಕು ಅಂತ ತುಂಬಾ ವಿಕೃತ ಮೆರಿತಾ ಇದ್ದಾರೆ. ಆ ಹೆಣ್ಣಿ ಮಗುಗೆ ಹೆಂಗ್ ಇಷ್ಟನೋ ಹಂಗಿರ್ಲಿ. ಗಂಡ್ ಮಕ್ಳು ಹೆಂಗೆ ಇಷ್ಟ ಬಂದು ಕಟಿಂಗ್ ಮಾಡಿಸ್ಕೋತಾರೆ, ಇಷ್ಟ ಬಂದು ಬಟ್ಟೆ ಹಾಕೋತಾರೆ, ಹೆಣ್ಮಕ್ಳು ಅವ್ರ ಇಷ್ಟ ಬಂದಂಗಿರ್ಲಿ. ಇದೇ ನಮ್ಮ ದೇಶದ ಸ್ವಾತಂತ್ರ್ಯ. ವಿಶ್ವದಲ್ಲಿ ಇಷ್ಟು ಸಾಂವಿಧಾನಿಕವಾಗಿ ಇಷ್ಟು ಪ್ರೊಟೆಕ್ಟಿವ್ ಕಂಟ್ರಿ ಬೇರೆ ಎಲ್ಲೂ ಇಲ್ಲ. ಎಲ್ಲಾನು ಅಪಾರ್ಥ ಮಾಡ್ಕೊಳ್ಳೋದ. ಒಂದು ಅತ್ಯಾಚಾರ ಆದ್ರೆ ಅರ್ಧ ರಾತ್ರಿ ಯಾಕೆ ಹೋಗ್ಬೇಕಾಗಿತ್ತು ಹೆಣ್ಣು? ಒಂದು ನಿರ್ಭಯ ಅತ್ಯಾಚಾರ ಆದಾಗ ಅರ್ಧ ರಾತ್ರಿ ಏನ್ ಕೆಲಸ ಇತ್ತು ಅವಳಿಗೆ ಹುಡುಗನ್ ಜೊತೆ ಹೋಗಕ್ಕೆ ಅಂದ್ರೆ ವಿನಃ ಅತ್ಯಾಚಾರಿನ ಬೈಲಿಲ್ಲ. ಎಂತ ವಿಕೃತ ಮನಸ್ಥಿತಿ ಇದು. ಅರ್ಧ ರಾತ್ರಿ ಹೆಣ್ಣು ಓಡಾಡೋ ಸಂದರ್ಭ ಬಂದ್ರೆ ಮಾತ್ರ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಅಂದ್ರು ಮಹಾತ್ಮ ಗಾಂಧಿ. ಅದೇ ಅರ್ಧ ರಾತ್ರಿ ಓಡಾಡಿದ್ರೆ ಅತ್ಯಾಚಾರ ಮಾಡ್ಬೇಕು ಅಂತ ಬರ್ದಿದ್ಯೇನೋ? ಅರ್ಥ ಮಾಡ್ಕೊಮ್ಮಿ. ಆದ್ರಿಂದ ನೀ ಕೇಳಿದ ಪ್ರಶ್ನೆಗೆ ತೃಪ್ತಿ ಆಯ್ತು, ಉತ್ತರ ಅನ್ಸತ್ತೆ ನಿಂಗೆ? ಹೌದು ಗುರುಗಳೇ. ಯಾಕೆಂದ್ರೆ ಗುರುಗಳ ಅಂದ್ರೆ ನೋಡಮ್ಮಿ, ನಾನು ಫೋನ್ ಇಟ್ಬಿಡ್ತೀನಿ. ಅವ್ರ ಹತ್ರ ಅಂತ ಹೇಳಿ. ಇಲ್ಲ, ಅವ್ರ ಹತ್ರ ಅಂದ್ರೆ ಇಷ್ಟ ದಿನ ಬರೀ ತುಳಿಸ್ಕೊಂತಿದ್ದೆ. ನಮ್ಮನೆ ಸಾಲಿಗ್ರಾಮ ಇದೆ, ಬರ್ಬೇಡ ನಮ್ಮನೇಲಿ. ಇದು ಯಾವ ಸಾಲಿಗ್ರಾಮ? ಅವ್ರಿಗೆ ಹೇಳಮ್ಮಿ, ಸಾಲಿಗ್ರಾಮ ಎಲ್ಲಿ ಸಿಗುತ್ತೆ ಅಂತ ಕೇಳಮ್ಮಿ. ಸಾಲಿಗ್ರಾಮ ಗಂಡಕಿ ನದಿಯಲ್ಲಿ ಸಿಗುತ್ತೆ, ಆಯ್ತಾ? ಇವ್ರಿಗೆ ಸಿಗೋಕ್ ಮುಂಚೆ 14 ಲಕ್ಷ ವರ್ಷಗಳ ಹಿಂದೆ ಹುಟ್ಟಿರೋ ಸಾಲಿಗ್ರಾಮ. ಅಷ್ಟು ದಿವಸ ಇಲ್ಲಿತ್ತು, ಗಂಡಕಿ ನದಿಲಿತ್ತು. ಗಂಡಕಿ ನದಿಯಲ್ಲಿ ಈಜಾಡುವ ಮೀನುಗಳಿಗೆ ಪೀರಿಯಡ್ ಆಗತ್ತಾ ಇಲ್ವಾ ಹೇಳಮ್ಮಿ? ಗಂಡಕಿ ನದಿಯಲ್ಲಿ ಓಡಾಡುವ ಕರಡಿಗಳಿಗೆ, ಜಿಂಕೆಗಳಿಗೆ ಪೀರಿಯಡ್ ಆಗತ್ತಾ ಇಲ್ವಾ ಹೇಳಮ್ಮಿ? ಸಾಲಿಗ್ರಾಮ ಪವಿತ್ರ, ಒಪ್ಕೋತೀನಿ. ಇವ್ರಿಗೆ ಯಾರಿಗೂ ಸಾಲಿಗ್ರಾಮ ಇಡೋದು ಗೊತ್ತಿಲ್ಲ. ನೀರಲ್ಲಿರೋ ಸಾಲಿಗ್ರಾಮನ ಯಾವ್ದ್ರಲ್ಲಿ ಇಡ್ಬೇಕಮ್ಮಿ? ನೀರಲ್ಲಿ ಇಡ್ಬೇಕು. ಇವರು ಹುಲಿ ಚರ್ಮ, ಜಿಂಕೆ ಚರ್ಮ, ಕೃಷ್ಣಾಜೀನ ಅಂದ್ರೆ ಜಿಂಕೆಯನ್ನು ಕೊಂದು ತೆಗೆದಿರೋ ಚರ್ಮ, ಅದ್ರೊಳಗಡೆ ಡಬ್ಬಿ ಇಟ್ಟು ಅದರಲ್ಲಿ ಬಚ್ಚಿಟ್ಬಿಡ್ತಾರೆ. ಇದು ಯಾವ ಪದ್ಧತಿ? ಯಾವ ವೇದದಲ್ಲೂ ಬರ್ದಿಲ್ಲ ಹಿಂಗ್ ಮಾಡ್ಬೇಕು ಅಂತ. ವೇದದಲ್ಲಿ ಬರದೇ ಇಲ್ಲ ಹಿಂಗೆ. ಇವರೆಲ್ಲ ಹುಟ್ಟಿಸ್ಕೊಂಡಿರೋದು. ಸಾಲಿಗ್ರಾಮ ಅಂದ್ರೆ ನಾನು ತುಂಬಾ ಗೌರವಿಸ್ತೀನಿ. ಅದೊಂದು ಹುಳವಿನ ಬಾಯಲ್ಲಿ ಸ್ರವಿಸುವ ದ್ರವದಿಂದ ಆದ ಕಲ್ಲದು. ಇಮ್ಯಾಜಿನ್ ಮಾಡೋ, ಅದರ ದ್ರವ, ಅದರ ಲಾವಾರಸ ಜಲ್ಲು ಕಲ್ಲಾಗತ್ತೆ. ಅದು ಬಂಗಾರಕ್ಕಿಂತ ಹೆಚ್ಚು ಬೆಲೆ ಬಾಳೋದು. ಆ ಸಾಲಿಗ್ರಾಮನ ಮುಟ್ಟಬಾರದು. ಅದು ಏನ್ ಮುಟ್ಟಿಸ್ಕೊಂಡೇ ಇಲ್ವಾ? ಅದನ್ನು ಮುಟ್ಟಿರೋ ಇವಾಗ ವೆಜಿಟೇರಿಯನ್ಸ್, ನಾನ್ ವೆಜಿಟೇರಿಯನ್ಸ್ ದೇವ್ರಿಗೆ ಇಬ್ರು ಸಮಾನೆ. ಯಾರು ಹುಲಿ ಮೇಲೆ ಕೂತಿರ್ತಾರೆ ದುರ್ಗಮ್ಮ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ಶಿವನ ಕತ್ತಲ್ಲಿ ನಾಗರ ಹಾವಿರುತ್ತೆ, ಅದು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ಎರಡನ್ನೂ ಇಷ್ಟಪಡ್ತಾರೆ ದೇವ್ರು. ಇಲ್ಲಿ ಯಾರನ್ನ ಇಷ್ಟಪಡಬೇಕು ಅನ್ನೋದು, ಎಷ್ಟೋ ನಾನ್ ವೆಜಿಟೇರಿಯನ್ ಇಷ್ಟಪಡೋದಿಲ್ಲ ದೇವ್ರು, ವೆಜಿಟೇರಿಯನ್ ಇಷ್ಟಪಡೋದಿಲ್ಲ. ಯಾಕೆ ಅಂದ್ರೆ ನೋಡು, ಇವಾಗ ವೆಜಿಟೇರಿಯನ್ ಮನೇಲಿ ಸೊಳ್ಳೆ ಬ್ಯಾಟ್ಗಳು ಇಟ್ಕೊಂಡಿರ್ತಾರೆ, ಅದು ಕ್ರೌರ್ಯ ಅಲ್ವಾ? ಎರಡರದ್ದು ಆತ್ಮ ಒಂದೇ ಸೈಜ್ ಅಲ್ವಾ ಆಧ್ಯಾತ್ಮದ ಪ್ರಕಾರ? ಸೊಳ್ಳೆ ಬ್ಯಾಟಲ್ಲಿ ಸೊಳ್ಳೆ ಕೊಂದು ತಿಂದೆ ಬಿಸಾಕ್ತಾರೆ, ಅಲ್ಲಿ ಕೊಂದ ಪ್ರಾಣಿಯನ್ನ ತಿಂತಾರೆ. ಯಾವ್ದು ಸರಿ ಹೇಳು? ತಿನ್ನುವುದಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಇವಾಗ ಕೊತ್ತಂಬರಿ ಗಿಡಕ್ಕೂ ಜೀವ ಇರತ್ತಲ್ವಾ? ಇವಾಗ ಇವರು ತಿನ್ನದವರು ಕಂಚಿಗೆ ಹೋಗಿ ರೇಷ್ಮೆ ಸೀರೆ ತಗೋತಾರೆ. ಒಂದು ರೇಷ್ಮೆ ಸೀರೆಯಲ್ಲಿ ಎಷ್ಟು ಲಕ್ಷ ಹುಳುಗಳು ಕುತ ಕುದಿಯುವ ನೀರಲ್ಲಿ ಹಾಕಿ ಜೀವಂತ ಬೇಯಿಸಿ ದಾರ ತೆಗಿತಾರೆ. ಇದು ಕ್ರೌರ್ಯನ? ಅದು ಕ್ರೌರ್ಯನ? ಇದು ಕ್ರೌರ್ಯನ ಅಲ್ವಾ? ಎರಡು ಕ್ರೌರ್ಯನೇ. ಅದರಿಂದ ದೇವರಿಗೆ ಇಬ್ರು ಪ್ರಿಯನೇ. ಅದಕ್ಕೆ ಎಷ್ಟೋ ಜನ ನಾನ್ ವೆಜಿಟೇರಿಯನ್ಸ್ ಕರೋಡ್ಪತಿಗಳಾಗಿದ್ದಾರೆ, ವೆಜಿಟೇರಿಯನ್ಸ್ ಆಗಿದ್ದಾರೆ, ವೆಜಿಟೇರಿಯನ್ಸ್ ಅಲ್ಲೂ ಬಡವರಿದ್ದಾರೆ, ನಾನ್ ಇದೆಲ್ಲ ಯಾವ್ದ್ರಿಂದ ಅಂದ್ರೆ ಸಂವೇದನೆಯಿಂದ. ಅರ್ಥ ಆಯ್ತಮ್ಮಿ? ಇಷ್ಟನ್ ತಿಳ್ಕೊಂಡ್ಬಿಟ್ರೆ ದೇವ್ರ ಅರ್ಥ ಆಗ್ಬಿಡ್ತಾರೆ.
ದೇವ್ರ ಅರ್ಥ ಆಗ್ಬೇಕು ನಮ್ಗೆ. ದೇವ್ರು ನಿನ್ನ ಇಷ್ಟಪಟ್ರೆ ಸಾಕಮ್ಮಿ, ಯಾರಿಗೂ ನೀನು ಕೇರೆ ಮಾಡ್ಬಿಡ. ನೀನ್ ಹೇಳು, ಸಾಲಿಗ್ರಾಮ ನಮಗೆ ಸಿಗೋಕ್ ಮುಂಚೆ ನದಿಲಿದ್ದಾಗ, ಇವಾಗ ತಿರುಪತಿ ದೇವಸ್ಥಾನದಲ್ಲಿ ರೇಷ್ಮೆ ಬಟ್ಟೆ ಇಟ್ಟಿದ್ರು. ಯಾವಾಗ 18ನೇ ಶತಮಾನದಿಂದ, ಅದಕ್ ಮುಂಚೆ ಇಟ್ಟಿರ್ಲಿಲ್ಲ. ಯಾವಾಗ ರೇಷ್ಮೆ ಬಟ್ಟೆನ ದೇವರ ರೇಷ್ಮೆ ಸೀರೆಗಳನ್ನ ಇಲಿಗಳು ಕಡಿಯಕ್ ಶುರು ಮಾಡಿದ್ವು. ಇಲಿಗಳ ಕಾಟ ಜಾಸ್ತಿಯಾಗಿ ಬೆಕ್ಕುಗಳು ತಂದ್ರು. ಇವತ್ತಿಗೂ ಗರ್ಭಗುಡಿಲಿ 20 ಬೆಕ್ಕಿದೆ ತಿರುಪತಿ ದೇವಸ್ಥಾನದಲ್ಲಿ. ಆ ಬೆಕ್ಕಿಗೆ ಪ್ರವೇಶ ಇದೆ, ಮನುಷ್ಯರಿಗಿಲ್ಲ. ಇವೆಲ್ಲ ಏನಂದ್ರೆ ಹೇಳಿದ್ರೆ ಬೇಸರ ಆಗುತ್ತೆ. ಅಜ್ಞಾನದಿಂದ, ಇದನ್ನೇ ಶಿಶ್ನಾಳ್ ಶರೀಫ್ ಹೇಳಿದ್ದು, ಸೋರು ತಿಹುದು ಮನೆಯ ಮಾಳಿಗಿ ಅಜ್ಞಾನದಿಂದ ಅಂತ. ನೋಡಿ ಎಷ್ಟು ಕರೆಕ್ಟ್ ಆಗಿದೆ. ಸೋರ್ತಾ ಇದೆ. ದೇವ್ರಂತೂ ಎಲ್ಲರನ್ನೂ ಈಕ್ವಲ್. ಬೆಕ್ಕನ್ನು ಇಷ್ಟಪಡ್ತಾರೆ, ಇಲಿನೂ ಇಷ್ಟಪಡ್ತಾರೆ, ಓದೋರ್ನು ಇಷ್ಟಪಡ್ತಾರೆ, ಅಲ್ಲಿರೋ ಸ್ಟಾಫ್ನ ಇಷ್ಟಪಡ್ತಾರೆ, ಅಲ್ಲಿ ಪಂಡಿತರನ್ನ ಇಷ್ಟಪಡ್ತಾರೆ, ಎಲ್ಲರನ್ನೂ ಇಷ್ಟಪಡ್ತಾರೆ. ದೇವರಿಗೆ ಭೇದ ಭಾವನೆ ಇಲ್ಲ. ಅಜ್ಞಾನ ನಮ್ಮಲ್ಲಿ ತುಂಬಿಕೊಂಡಿದ್ಯೋ, ದುಡ್ಡು ಕೊಟ್ರೆ ಬೇಗ ದರ್ಶನ, ದುಡ್ಡಿಲ್ಲ ಅಂದ್ರೆ ಲೇಟ್ ಆಗಿ ದರ್ಶನ. ದೇವ್ರು ದುಡ್ಡು ಕೊಟ್ಟು ದರ್ಶನ ತಗೊಳ್ಳೋರ್ನ ಕಡಿಮೆ ಪ್ರೀತಿಯಿಂದ ನೋಡ್ತಾರೆ ಅವಾಗ. ಯಾಕಂದ್ರೆ ನೀನ್ ತಪ್ಪು ಮಾಡ್ತಾ ಇದೀಯಾ. ಒಬ್ಬ ತಂದೆ ತಪ್ಪು ಮಾಡಿರೋ ಮಗನ ಹೊಡಿಯಲ್ವಾ, ಹಂಗೆ ದುಡ್ಡು ಕಷ್ಟಪಟ್ಟು ದರ್ಶನ ಮಾಡೋರ್ನ ಪ್ರೇಮದಿಂದ ನೋಡ್ತಾರೆ. ಯಾಕೆಂದ್ರೆ ನೀನ್ ಕಷ್ಟಪಟ್ಟು ಬಂದಿದ್ಯಪ್ಪ ಅಂತ. ಇವ್ರಿಗೆ ಗೊತ್ತಿಲ್ಲ, ಹೆಂಗೋ ಅಂದಂಗ್ ದರ್ಶನ ಮಾಡ್ಬಿಟ್ರೆ ಸಾಕು. ಇದು ಧರ್ಮ ದರ್ಶನ ಅಂದ್ರೆ ದುಡ್ಡಿಲ್ಲದ ದರ್ಶನ. ಅಂದ್ರೆ ದುಡ್ಡು ಕೊಡೋ ದರ್ಶನ ಅಧರ್ಮ ದರ್ಶನ. ಹಾಗಾದ್ರೆ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಅನ್ನೋ ಮಂತ್ರ ಹೇಳುವಾಗ ಅನ್ನೋ ಶ್ಲೋಕ ಏನ್ ಹೇಳುತ್ತೆ, ಅಧರ್ಮಕ್ಕೆ ಜಯ ಇಲ್ಲ ಅಂತ. ಹಾಗಾದ್ರೆ ಅಧರ್ಮ ದರ್ಶನಗಳೆಲ್ಲ ಅದಕ್ಕೆನಾ ಜೈಲ್ಗೆ ಹೋಗಿದ್ದು, ಪ್ರಾಬ್ಲಮ್ ಅನುಭವಿಸಿದ್ದು? ಇವಾಗ ಅವ್ರು ಯಾರೋ ಕಿರೀಟ ಕೊಟ್ರಪ್ಪ, ಒಬ್ಬ ಗಣಿದಣಿ ಕೊಟ್ಮೇಲೆ ಜೈಲ್ಗೆ ಹೋದ. ಮುಂಬೈಯಲ್ಲಿ ಯಾರೋ ನಟ, ಇನ್ನೊಬ್ಬ ಅಮರ್ ಸಿಂಗು ಎಲ್ಲ 50 ಲಕ್ಷ ಹಾಕಿದ್ರಪ್ಪ. ಎಷ್ಟು ಕಷ್ಟಗಳು ಅನುಭವಿಸಿ ಕಿಡ್ನಿ ಹೊರಟೋಯ್ತು. ಯಾಕೆ? ದೇವರಿಂದ ಅಲ್ಲ, ಧರ್ಮ ಅಲ್ಲೇ ಇದೆಯಲ್ಲ. ನೀನ್ ಧರ್ಮದಿಂದ ಬದುಕು. ಧರ್ಮ ದರ್ಶನನೇ ಇಲ್ದಂಗ್ ಮಾಡ್ಬಿಟ್ಟಿದಾರಮ್ಮೆ ಇವಾಗ ಅಲ್ಲಿ. ಆದ್ರಿಂದ ನಾವೆಲ್ಲ ಜಾಗೃತರಾಗಬೇಕು, ಎಜುಕೇಟೆಡ್ ಆಗ್ಬೇಕು. ನಾವೆಲ್ಲ ಇದನ್ನ ಪ್ರಶ್ನಿಸ್ಬೇಕು. ನಮ್ ದೇವಸ್ಥಾನದಲ್ಲಿ ಫೋಟೋ ತೆಗಿಬೇಡ ಅಂತಾರೆ. ನೀನ್ ಹೋಗು ಯಾವ್ದಾರ ದೇವಸ್ಥಾನದಲ್ಲಿ, ದೇವ್ರದ್ದು ಫೋಟೋ ತೆಗಿಬೇಡ ಅಂತಾರೆ. ಆ ಪುರೋಹಿತಂದು ಫೋನ್ ಕಿತ್ಕೊಂಡ್ ನೋಡು, ಫುಲ್ ಫೋಟೋಗಳು ದೇವ್ರದಿರುತ್ತೆ. ಅವನೇ ತೆಗಿರ್ತಾನೆ ಅಭಿಷೇಕ ಮಾಡ್ಬಿಟ್ಟು. ಹೌದು ಹೌದು. ಇದೇನಿದು, ಯಾಕೋ ತೆಗಿಬಾರ್ದು ಅಂತೇಳಿ ದೇವ್ರ ಪವರ್ ಹೊಟ್ಟೋಗುತ್ತಂತೆ. ಒಂದು ಫೋಟೋದಿಂದ ದೇವ್ರ ಪವರ್ ಹೊಟ್ಟೋಗೋದಾದ್ರೆ ಕ್ಯಾಮ್ರಾದಿಂದ, ಕ್ಯಾಮ್ರಾ ಪವರ್ಫುಲ್ಲ ದೇವ್ರ ಪವರ್ಫುಲ್ಲ? ಪವರ್ಫುಲ್. ಅದ್ರಿಂದ ಒಂದ್ ವೇಳೆ ಫೋಟೋ ತೆಗೆದ್ರೆ ಅವ್ರಿಗೆ ಒಳ್ಳೇದು. ಇನ್ನೊಂದ್ ಕಡೆ ಇಂತ ದೇವಸ್ಥಾನ ಇದೆ ಅಂತ ಗೊತ್ತಾದ್ರೆ ಜನ ಬರ್ತಾರೆ. ಹೌದು. ಈ ಅಜ್ಞಾನದಿಂದ ಸೋರ್ತಾ ಇದೆ. ಎಂತ ಕವನ ಅದು, ಸೋರು ತಿಹುದು ಮನೆಯ ಮಾಳಿಗೆ. ಆದ್ರಿಂದ ನಿನ್ನ ಇಷ್ಟದಂತೆ ಬದುಕೋದು ಆಧ್ಯಾತ್ಮ ನಮ್ಮಿ, ಇನ್ನೊಬ್ಬರ ಇಷ್ಟದಂತೆ ಬದುಕುವುದು ಅಜ್ಞಾನ. ನಿನ್ನ ಇಷ್ಟದಂಗೆ ಬದುಕಮ್ಮಿ ನೀನು, ಬಟ್ ಇನ್ನೊಬ್ಬರಿಗೆ ತೊಂದರೆ ಮಾಡ್ಬಿಡ ಅಷ್ಟೇ. ನಿನ್ಗೆ 2 ಮಕ್ಳು ಹುಟ್ಟತ್ತೆ, ಒಂದು ನಾನು ಈ ಪದ್ಧತಿನ ಅನುಸರಿಸ್ತೀನಿ ಅಂದ್ರೆ ಆಯ್ತಮ್ಮ ನಿನ್ನಿಷ್ಟ. ನಾನಿಲ್ಲ ಈ ಪದ್ಧತಿನ ಅನುಸರಿಸಲ್ಲ, ನಿನ್ನಿಷ್ಟ. ನಿನ್ನ ಹುಟ್ಟುತ್ತಾ ಬರ್ಬೇಕು ಗುಣ. ಹೌದು. ಓಕೆ ಬಂಗಾರ. ನಾನು ಅಹೋರಾತ್ರಾಜಿ, ನಾನು ಆಕ್ಚುಲ್ ಆಗಿ 13 ವರ್ಷದಿಂದ ಪೀರಿಯಡ್ಸ್ ಆಗ್ತಾ ಇದೀನಿ. ಇನ್ನು ಒಂದೊಂದ್ಸಲ ಅನಿವಾರ್ಯ ಅಂದಾಗ ನಾನು ಟೆಂಪಲ್ಸ್ಗೂ ಸುಮಾರು ಈ ವನದುರ್ಗ ಅಲ್ಲೆಲ್ಲ ಸುಮಾರು ಶಕ್ತಿ ಪೀಠಿಕಾಪುರಕ್ಕೂ ನಾನು ಹೋಗಿದ್ದೀನಿ. ಯಾಕೆಂದ್ರೆ ಆ ಟೈಮಲ್ಲಿ ಅನಿವಾರ್ಯ ಅಂದಾಗ ಹೊಟ್ಟೋಗ್ಬಿಟ್ಟೆ ಅಹೋರಾತ್ರಾಜಿ. ಏನು ಆಗಲ್ಲ ತಾಯಿ, ಏನು ಆಗಲ್ವೋ. ಇದೇ ನಾನು 500 ವರ್ಷಗಳ ಹಿಂದೆ ಹೇಳಿದ್ರೆ ನಮ್ಮನ್ನ ಎಳೆದು ಇಬ್ಬರನ್ನ ಹೊಡಿತಿದ್ರು ಜನ. ಹಿಂಗೆಲ್ಲ ಮಾತಾಡ್ತೀನೋ ಅಂತ. ಇವಾಗ ನಮ್ ಸಂವಿಧಾನ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ನಮ್ಮಿಬ್ಬರನ್ನ ಯಾರು ಮುಟ್ಟಕ್ಕಾಗಲ್ಲ. ಮುಟ್ಟಿದ್ರೆ ಒಳಗೊಟ್ಟೋಗ್ತಾರೆ. ನಮ್ಗೆ ಇಷ್ಟ ಬಂದಂಗ್ ಮಾತಾಡೋ ಶಕ್ತಿ ಇದೆ. ಹಿಂದೂ ಧರ್ಮದ ಪವರ್ ಗೊತ್ತಿಲ್ವ ಅವರಿಗೆ? ಸನಾತನ ಧರ್ಮ ಎಷ್ಟು ಪವರ್ಫುಲ್ ಅಂದ್ರೆ, ಈ ಅಜ್ಞಾನನೆಲ್ಲ ತೊಳೆದ್ರೆ ಅದಕ್ಕಿಂತ ಒಳ್ಳೆ ವಿಧಾನನೇ ಅಷ್ಟು ಪವಿತ್ರವಾಗಿ ಹೇಳಿದೆ. ವೇದಗಳಲ್ಲಿ ಒಂದು ಶ್ಲೋಕ ತೋರಿಸ್ಬಿಡಮ್ಮೆ, ವರ್ಜ ಹೆಣ್ಣು ಗ್ರೇಟ್ ಅಲ್ಲ, ಗಂಡು ಮಾತ್ರ ಗ್ರೇಟ್, ಎಲ್ಲೂ ಇಲ್ಲ. ಎಷ್ಟು ಸುಲಭವಾದ ಮಾತುಗಳು ವೇದದಲ್ಲಿದೆ ಅಂದ್ರೆ ಈ ಅಜ್ಞಾನನೆಲ್ಲ ತೊಳೆದು ಬಿಡುದೆ. ಅದನ್ನೇ ಗುರು ಗೋವಿಂದರು ಧಾರೆ ಎರೆದದ್ದು ಶಿಶ್ನಾಳರಿಗೆ. ಅದನ್ನೇ ಶಿಶ್ನಾಳರು ನಮಗೆಲ್ಲ ಹಾಡುಗಳಲ್ಲಿ ಧಾರೆ ಎರೆದದ್ದು.
ಓಕೆ. ಅದು ಏನೇನೋ ಹೇಳಿ ಮ್ಯಾನಿಪುಲೇಟ್ ಮಾಡ್ತಾನೆ. ಏನೋ ಬ್ರಹ್ಮ ಹತ್ಯಾ ದೋಷ ಇರುತ್ತೆ ನಿಮ್ ಹೆಣ್ಮಕ್ಳಿಗೆ. ನೀವು ಮಾಡಿದ ಅಡಿಗೆ ಅಲ್ಲ ಬ್ರಹ್ಮ ಅಂದ್ರೆ ನಮ್ಮನ್ನೆಲ್ಲ ಸೃಷ್ಟಿಸಿದವನು. ಬ್ರಹ್ಮನಿಗೆ ಸಾವಿಲ್ಲ ಅಂತ ಬ್ರಹ್ಮನಿಗೆ ಹತ್ಯೆ ಮಾಡೋದ್ ಹೆಂಗಮ್ಮಿ ನಾವು? ಸಾವಿಲ್ಲದವನ್ನ ಕೊಲ್ಲಕ್ಕಾಗತ್ತೇನೋ? ಅದೇ ಹೇಳಮ್ಮಿ ಅವ್ರಿಗೆ ಹಂಗೆ. ಓಕೆ, ಸರಿ. ಇನ್ನು ಬೆಕ್ಕನ್ ಕೊಂದ್ರೆ ಅದಕ್ಕೆಲ್ಲ ಬ್ರಹ್ಮ ಹತ್ಯಾ ದೋಷ ಅಂತಾರೆ. ಏನಂದ್ರೆ ಯಾವ ಪ್ರಾಣಿಗಳನ್ನು ಕೊಲ್ಲಬಾರ್ದು ಅಂತ. ಅದಕ್ಕೆ ನಮ್ ಧರ್ಮದಲ್ಲಿ ಏನ್ ಮಾಡಿದ್ರು, ಪ್ರಾಣಿಗಳ ಕೊಲೆ ಕಡಿಮೆ ಮಾಡೋದಕ್ಕೆ ಪ್ರತಿಯೊಂದು ದೇವರಿಗೂ ಒಂದೊಂದು ಪ್ರಾಣಿಯನ್ನು ವಾಹನ ಮಾಡ್ಬಿಟ್ರು. ಆದ್ರೂ ಕೊಲ್ತಾ ಇದಾರೆ. ಮತ್ತೆ ಪ್ರಾಣಿಗಳಾಗ್ತಾರೆ, ಕೊಲ್ಲಿಸ್ಕೋತಾರೆ. ಇದೆಲ್ಲ ಚೈನಮ್ಮಿ. ಕ್ಷಿಪಾಮ್ಯಜ ಶ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು ಅಂತ ಹೇಳುತ್ತೆ. ನೀ ಕೊಂದ್ರೆ ನೀನ್ ಮತ್ತೆ ಅದೇ ಪ್ರಾಣಿ ಆಗ್ತೀಯ, ನೀನು ಕೊಲ್ಲಿಸ್ಕೊಳ್ತೀಯ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ ದೇವ್ರು. ಇವೆಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ ಅದನ್ನ ಅರಿತವನು ವಿಶ್ವಮಾನವನಾಗ್ತಾನೋ. ಸುಮ್ನೆ ರಾಮಾಯಣ ದರ್ಶನಂ ಬರೀಲಿಲ್ಲ ಕುವೆಂಪು ಅವರು. ಅವ್ರಿಗೆ ಎಷ್ಟು ಜ್ಞಾನದ ಅರಿವಿದ್ರೆ ವಿಶ್ವ ಮಾನವ ಸಿದ್ಧಾಂತದ ಬಗ್ಗೆ ಮಾತಾಡ್ತಾರ ಅವ್ರು. ನಾನು ಬಾರ್ಡರ್ ಇಲ್ಲದೆ ಇರುವಂತಹ ದೇಶ ನನ್ನ ವಿಶ್ವ ಅಂತ ಹೇಳ್ತಾರೆ. ಅಂದ್ರೆ ಅದು ಅನುಭವದಿಂದ. ಇನ್ನು ರಾಮಾಯಣ ದರ್ಶನ ಬರೀಬೇಕು ಅಂದ್ರೆ ರಾಮಾಯಣ ಓದಿರ್ಬೇಕು. ಎಷ್ಟು ರಾಮಾಯಣ ಓದಿರ್ಬೇಕು? ಭಾರತದಲ್ಲಿರೋ ಅನೇಕ ರಾಮಾಯಣಗಳನ್ನ ಓದಿರ್ಬೋದು. ಓದಿ ಅದರಲ್ಲಿರೋ ಕ್ರೀಮ್ ನ ಬರ್ದಿರ್ಬೇಕು. ಅದು ಏನು ಜ್ಞಾನಪೀಠ ಪ್ರಶಸ್ತಿ ಬರ್ಬೇಕು ಅಂದ್ರೆ ಅದು ಎಷ್ಟು ಚೆನ್ನಾಗಿ ಬರ್ದಿರ್ಬೇಕು. ಇವೆಲ್ಲ ಇಂಪಾರ್ಟೆಂಟ್. ಹೌದು. ಆಯ್ತಮ್ಮ, ಸರಿ. ಥ್ಯಾಂಕ್ ಯು. ಬರ್ತೀನಿ ಗುರುಗಳೇ. ಸಾರಿ, ಬರ್ತೀನಿ.